ಕೇರಳ ರಾಜ್ಯದಿಂದ ಅಕ್ರಮವಾಗಿ ಕೊಡಗಿಗೆ ತರಲಾಗಿದ್ದ ಸುಮಾರು 10 ಕೋಟಿ ಮೌಲ್ಯದ ಅಂಬರ್ ಗ್ರೀಸ್ ಅನ್ನು ವಶಕ್ಕೆ ಪಡೆದಿರುವ ಕೊಡಗು ಪೊಲೀಸರು ಪ್ರಕರಣದಲ್ಲಿ 10 ಮಂದಿ ಆರೋಪಿತರನ್ನು ಬಂಧಿಸಿದ್ದಾರೆ. ಆರೋಪಿಗಳಲ್ಲಿದ್ದ 10 ಕೆಜಿ 390 ಗ್ರಾಂ ತೂಕದ ಅಂಬರ್ ಗ್ರೀಸ್ ವಶಕ್ಕೆ ಪಡೆಯಲಾಗಿದೆ. ಅಂಬರ್ ಗ್ರೀಸ್ ಎಂದರೆ ತಿಮಿಂಗಲದ ವಾಂತಿ ಎಂದು ಹೇಳಲಾಗಿದ್ದರೂ ಇದು ವಾಸ್ತವವಾಗಿ ತಿಮಿಂಗಲದ ಮಲ. ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ಈ ರಾಸಾಯನಿಕ ಮೇಣದಂತ ವಸ್ತು. ಒಂದು ಬಸ್ಸಿನಷ್ಟು ದೊಡ್ಡ ಗಾತ್ರದ, ಅಂದರೆ ಸುಮಾರು 35ರಿಂದ 60 ಟನ್ ತೂಕವಿರುವ ಸ್ಪರ್ಮ್ ವೇಲ್ ತಳಿಯ ತಿಮಿಂಗಿಲಗಳು ಅಂಬರ್ ಗ್ರೀಸ್ ಅನ್ನು ಹೊರಹಾಕುತ್ತವೆ. ಅವನತಿಯ ಅಂಚಿನಲ್ಲಿರುವ ತಿಮಿಂಗಿಲಗಳ ರಕ್ಷಣೆಯ ದೃಷ್ಟಿಯಿಂದ ಅಂಬರ್ ಗ್ರೀಸ್ ಸಾಗಾಟ ಮತ್ತು ಮಾರಾಟ ಶಿಕ್ಷಾರ್ಹ ಅಪರಾಧ. ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಗ್ಗಳ ಜಂಕ್ಷನ್ನಲ್ಲಿ ಪತ್ತೆಯಾದ 2 ಕಾರುಗಳಲ್ಲಿ ಅಂಬರ್ ಗ್ರೀಸ್ ಕಂಡುಬಂದಿತ್ತು. ಪ್ರಮುಖ ಆರೋಪಿ ಕೇರಳ ತಿರುವನಂತಪುರಂನ ಎಸ್ ಶಂಶುದ್ದೀನ್, ಎಂ ನವಾಜ್, ಕಣ್ಣೂರಿನ ವಿಕೆ ಲತೀಶ್, ಕೆಕೆ ಜೋಬಿಸ್, ಎಂ ಜಿಜೇಶ್, ವಿ ರಿಜೇಶ್, ಟಿ ಪ್ರಶಾಂತ್, ಭದ್ರಾವತಿಯ ಎವಿ ರಾಘವೇಂದ್ರ, ಕಾಸರಗೋಡಿನ ಬಾಲಚಂದ್ರ ನಾಯಕ್ ಹಾಗೂ ಕ್ಯಾಲಿಕೆಟ್ಟಿನ ಸಾಬು ಥೋಮಸ್ ಅವರನ್ನು ಬಂಧಿಸಲಾಗಿದೆ. ಆರೋಪಿಗಳಿಂದ ಇನೋವಾ ಕ್ರೆಸ್ಟಾ ಮತ್ತು ಮಾರುತಿ ಸ್ವಿಫ್ಟ್ ಕಾರು, 10 ಕೆಜಿ ತೂಕದ 10 ಕೋಟಿ ಮೌಲ್ಯದ ಅಂಬರ್ ಗ್ರೀಸ್ ಹಾಗೂ ನೋಟು ಎಣಿಸುವ 2 ಯಂತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಎಸ್ಪಿ ಕೆ ರಾಮರಾಜನ್ ಮಾಹಿತಿ ನೀಡಿದರು. ಲೋಕಲ್ ಆಫೀಸರ್ಸ್ಗೆ ಇನ್ಫಾರ್ಮೇಷನ್ ಬಂತು ಮತ್ತು DSP ಮತ್ತು ಅವರ ಟೀಮಿಗೆ ಇನ್ಫಾರ್ಮೇಷನ್ ಬಂದಾದಮೇಲೆ ನಮ್ಮ ವಿರಾಜಪೇಟೆ ಟೌನ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಅವರ ಸ್ಟಾಫ್ ASI ಮಂಜುನಾಥ್ ಅವರು, ಗಿರೀಶ್, ಧರ್ಮ, ನಿಶಾಂತ್, ಚಂದ್ರಶೇಖರ್ ಇವರಿಗೆಲ್ಲ ಒಂದು ಟೀಮ್ ಆಗಿ ಕಟ್ಕೊಂಡು ಹೋಗಿ ಬೇಟೋಲಿ ಗ್ರಾಮ ಪಕ್ಕದಲ್ಲಿರುವ ಹೆಗ್ಗಳ ಜಂಕ್ಷನ್ ಕಡೆ ಒಂದು ಇನೋವಾ ಕ್ರಿಸ್ಟಾ ಮತ್ತು ಸ್ವಿಫ್ಟ್ ಕಾರನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಅದರಲ್ಲಿ ಆಂಬರ್ ಗ್ರೀಸ್ ಎಂಬ ಮೆಟೀರಿಯಲ್ ಒಂದು ಸುಮಾರು 10 ಕೆಜಿ ಇರುವ ಆಂಬರ್ ಗ್ರೀಸ್ ಮೆಟೀರಿಯಲ್ ಅದು ನಮಗೆ ಇರೋದು ಕಂಡು ಬಂದಿದೆ. ಸೊ ದೆನ್ ಚೆಕ್ ಮಾಡುವುದಕ್ಕೆ ಈ ಮೆಟೀರಿಯಲ್ ಆಂಬರ್ ಗ್ರೀಸ್ ಮೆಟೀರಿಯಲ್ ಎಂದು ಚೆಕ್ ಮಾಡುವುದಕ್ಕೆ ನಾವು ನಮ್ಮ FSL ಟೀಮ್ ಮತ್ತು ಬೇರೆ ಬೇರೆ ಕಡೆ ಆಂಬರ್ ಗ್ರೀಸ್ ಬಗ್ಗೆ ಕೇಸ್ ಮಾಡಿರೋ ಆಫೀಸರ್ಸಕ್ಕೆ ಮೆಟೀರಿಯಲನ್ನು ಕಳಿಸಿ ಅದು ಫಿಸಿಕಲ್ ಪ್ರಾಪರ್ಟೀಸ್ ಅದು ಹೇಗೆ ಬಿಹೇವ್ ಮಾಡುತ್ತದೆ ಎಂಬುದ್ರ ಬಗ್ಗೆನೂ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅದು ಆಂಬರ್ ಗ್ರೀಸ್ ಅಂದರೆ ಗೊತ್ತಾಗಿದೆ. ಆಂಬರ್ ಗ್ರೀಸ್ ಅಂದರೆ ಏನಂದರೆ, ಈಗ ನಾವು ಸ್ಪರ್ಮ್ ವೇಲ್ಸ್ ಅಂದರೆ ವರ್ಲ್ಸಲ್ಲಿ ಅದರಿಂದ ಸ್ಟೊಮಕ್ಲಿಂದ ವೇಸ್ಟನ್ನು ರಿಲೀಸ್ ಮಾಡೋದಕ್ಕೆ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತದೆ. ಆ ಕೆಮಿಕಲನ್ನು ವಾಮಿಟ್ ಮಾಡ್ತದೆ. ವೇಲ್ ವಾಮಿಟ್ ಅಂದರೆ ಕೂಡ ಇದು ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ಸ್ಪರ್ಮ್ ವೇಲ್ಸ್ ಇದನ್ನು ಮಾಡ್ತಾ ಇದೆ. ಪರ್ಫ್ಯೂಮ್ ಉದ್ಯಮದಲ್ಲಿ ಬಹು ಬೇಡಿಕೆ ಇರುವ ಅಂಬರ್ ಗ್ರೀಸಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೆಜಿ 1ಕ್ಕೆ 1 ಕೋಟಿ ಮೌಲ್ಯವಿದೆ. ಕೇರಳದ ಕಡಲ ಕಿನಾರೆಯಲ್ಲಿ ಸಿಕ್ಕಿದ ಅಂಬರ್ ಗ್ರೀಸ್ ಸಾಗಾಟದ ತನಿಖೆ ಬಿರುಸಿನಿಂದ ನಡೆದಿದೆ ಎಂದು ಕೊಡಗು ಎಸ್ಪಿ ಕೆ ರಾಮರಾಜನ್ ಹೇಳಿದರು. ಆರೋಪಿಗಳು ಕೊಡಗಿಗೆ ತಂದು ಇಲ್ಲಿಂದ ಬೆಂಗಳೂರು ಅಥವಾ ಆಂಧ್ರ ಪ್ರದೇಶದ ವ್ಯಾಪಾರಿಗಳಿಗೆ ಮಾರಾಟ ಮಾಡಲು ನಿರ್ಧರಿಸಿದ್ದರು ಎಂಬುದು ತನಿಖೆಯಿಂದ ಗೊತ್ತಾಗಿದೆ ಎಂದು ಎಸ್ಪಿ ಹೇಳಿದರು. ಈ ವೇಲ್ ವಾಮಿಟ್ ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಇದಕ್ಕೆ ಡಿಮ್ಯಾಂಡ್ ಇದೆ. ಬ್ಲ್ಯಾಕ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಅಪ್ ಟು 1 crore ಬಗ್ಗೆ ಬೆಲೆ ಇರುವುದಾಗಿ ನಮಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸುಮಾರು ನಮಗೆ 10 ಕೆಜಿ ಸುಮಾರು 10 ಕೋಟಿ ಮಾಲ್ ನಮಗೆ ಸಿಕ್ಕಿದೆ. ಇದರಲ್ಲಿ ಕೇರಳದಿಂದ ಒಂದು ಟೀಮ್ ಶಂಸುದ್ದೀನ್ ಎಂಬವರಿಗೆ ಇದು ಫಸ್ಟ್ ಮೆಟೀರಿಯಲ್ ಸಿಕ್ಕಿದೆ. ಶಂಸುದ್ದೀನ್ಗೆ ಸಿಕ್ಕಿ ಆದಮೇಲೆ ಅವರ ಫ್ರೆಂಡ್ ನವಾಸ್ ಎಂಬುದಕ್ಕೆ ಹೇಳಿ ಅವರ ಜೊತೆಗೆ ಬಾಲಚಂದ್ರ ನಾಯಕ್ ಎಂಬವರು ಪರಿಚಯ ಮಾಡಿಕೊಂಡು ಅದು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿಂದ ರಾಘವೇಂದ್ರ ಎಂಬವರು ಬೇರೆ ಯಾರೋ ಬ್ಯಾಂಗ್ಳೂರಲ್ಲಿ ಇರಲಿ ಇಲ್ಲ ಆಂಧ್ರ ಪ್ರದೇಶಕ್ಕೆ ಮಾರಾಟ ಮಾಡಬೇಕಂದ್ರೆ ಪ್ಲ್ಯಾನ್ ಮಾಡಿಕೊಂಡು ಮಾಲನ್ನು ತೊಗೊಂಡು ಹೋಗೋ ಸಂದರ್ಭದಲ್ಲಿ ನಮಗೆ ಮಾಲ್ ಸಿಕ್ಕಿದೆ. ಇದು ಈ ಆಂಬರ್ ಗ್ರೀಸನ್ನು ಇಲ್ಲೀಗಲ್ ಇರ್ತದೆ. ರೀಸನ್ ಈಸ್ ಸ್ಪರ್ಮ್ ಬಾಲ್ಸ್ ಕೌಂಟ್ ಕಮ್ಮಿ ಆಗೋದ್ರ ಬಗ್ಗೆ ಅದು ಹಂಟಿಂಗ್ ಮಾಡೋದಕ್ಕೆ ಪರ್ಟಿಕ್ಯುಲರ್ಲಿ ಫಾರ್ ಇದು ಆಂಬರ್ ಗ್ರೀಸಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಅದರಿಂದ ಈ ಸ್ಪರ್ಮ್ ಬಾಲ್ಸ್ ಹಂಟಿಂಗ್ ಮಾಡೋದಕ್ಕೂ ಸಾಧ್ಯನೇ ಇರೋದು ಜಾಸ್ತಿ ಆಗಿರೋದ್ರಿಂದ ಅದು ಕಂಟ್ರೋಲ್ ಮಾಡೋದಕ್ಕೆ ಸ್ಪರ್ಮ್ ಬಾಲ್ಸ್ ಪ್ರೊಟೆಕ್ಷನ್ಗಾಗಿ ಈ ಆಂಬರ್ ಗ್ರೀಸನ್ನು ಕೂಡ ಟ್ರೇಡ್ ಮಾಡೋದು ಅಫೆನ್ಸ್ ಅಂತ ಮಾಡಿರ್ತಾರೆ. ಅದ್ರ ಪ್ರಕಾರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ನಾವು ಸೆಕ್ಷನ್ 239, 48 ಕ್ಲಾಸ್ A, 49B ಈ ಸೆಕ್ಷನಲ್ಲಿ ನಾವು ಈಗ FIR ಮಾಡಿ ನಮ್ಮ ಕೋರ್ಟಿಗೆ ನಾವು ರಿಪೋರ್ಟನ್ನು ಕೊಟ್ಟಿದ್ದೀವಿ. ಮುಂದಿನ ತನಿಖೆ ನಾವು ಕೋರ್ಟ್ ಆದೇಶ ಮಾಡೋ ಸಂದರ್ಭದಲ್ಲಿ ಮುಂದಿನ ತನಿಖೆಯನ್ನು ಮಾಡ್ತೀವಿ. ಈಗ ಈ ಮೆಟೀರಿಯಲನ್ನು ಲ್ಯಾಬ್ಗೆ ಕಳಿಸಿ ಇದು ಕೆಮಿಕಲ್ ಕನ್ಫರ್ಮೇಷನ್ ನಾವು ಮಾಡಬೇಕಾಗುತ್ತದೆ. ಎಸ್ಪಿ ಮಾರ್ಗದರ್ಶನ ಮತ್ತು ಡಿವೈಎಸ್ಪಿ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಸಿಪಿಐ ಅನೂಪ್ ಮಾದಪ್ಪ,
ಎಸ್ಐ ಪ್ರಮೋದ್ ಎಚ್ಎಸ್ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಗೋಷ್ಠಿಯಲ್ಲಿ ಹೆಚ್ಚುವರಿ ಎಸ್ಪಿ ಬಾರಿಕೆ ದಿನೇಶ್, ಡಿವೈಎಸ್ಪಿ ಮಹೇಶ್ ಕುಮಾರ್, ಸಿಪಿಐ ಅನೂಪ್ ಮಾದಪ್ಪ, ಅಪರಾಧ ಪತ್ತೆ ದಳದ ಸಿಪಿಐ ಮೇದಪ್ಪ ಪಾಲ್ಗೊಂಡಿದ್ದರು.